ತೊಗರಿ ಕಣಜ ಕಲಬುರಗಿ ಜಿಲ್ಲೆಯಲ್ಲಿ ಮಹಾಮಳೆಯಿಂದ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ಈಗ ಅಲ್ಲಿಯ ಜನ ಒಂದ್ ಕಡೆ ತತ್ತರಿಸಿದ್ರೆ, ರಣಭೀಕರ ಪ್ರವಾಹದಿಂದ ಜೆಸ್ಕಾಂ ಕೋಟಿ ಕೋಟಿ ನಷ್ಟವನ್ನು ಅನುಭವಿಸಿದೆ. ರಣಭೀಕರ ಪ್ರವಾಹ ಒಂದ್ ಕಡೆ ಆದ್ರೆ ಜೆಸ್ಕಾಂಗೆ ಕೋಟಿ ಕೋಟಿ ನಷ್ಟ. ಸಾಕಷ್ಟು ಮಳೆ ಗಾಳಿ, ಭೀಮಾ ಕಾಗಿಣಾ ನದಿ ಅಬ್ಬರಕ್ಕೆ ಜೆಸ್ಕಾಂಗೆ ಸಾಕಷ್ಟು ಲಾಸ್ ಆಗಿದೆ. ಮಳೆ ಒಂದೇ ಬರ್ತಾ ಇಲ್ಲ, ಗಾಳಿ ಬರ್ತಾ ಇದೆ, ಸಾಕಷ್ಟು ಅನಾಹುತ ಆಗ್ತಾ ಇದೆ. ಪ್ರವಾಹಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳೇ ಈಗ ಕೊಚ್ಚಿಕೊಂಡು ಹೋಗಿದ್ದಾವೆ. 700ಕ್ಕಿಂತ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರುವ ಮಾಹಿತಿ ಈಗ ಸಿಗ್ತಾ ಇದೆ. ಇದು ನಿಜಕ್ಕೂ ಜೆಸ್ಕಾಂಗೆ ನಷ್ಟವೇ. ಇದು ಕಾಗಿಣಾ ನದಿ ತೀರ, ಭೀಮಾ ತೀರದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, 700ಕ್ಕಿಂತ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯಾಕಂದರೆ ಬರೀ ಮಳೆ ಬಂದರೆ ಸಮಸ್ಯೆ ಇಲ್ಲ, ಮಳೆ ಜೊತೆಗೆ ಗಾಳಿನೂ ಬರ್ತಾ ಇರ್ತದೆ. ಆ ಗಾಳಿ ಜೊತೆಗೆ ಸಾಕಷ್ಟು ವಿದ್ಯುತ್ ಕಂಬಗಳು, ಮರಗಳು ಎಲ್ಲ ಧರೆಗುರುಳಿ ಜನರ ಬದುಕು ನಿಜಕ್ಕೂ ಮೂರ ಬಟ್ಟೆ ಆಗ್ತಾ ಇದೆ. ನೋಡಿ, ಬರೀ ವಿದ್ಯುತ್ ಕಂಬಗಳಷ್ಟೇ ಅಲ್ಲ, ಈಗ ಟ್ರಾನ್ಸ್ಫಾರ್ಮರ್ಗಳು ಬಿದ್ದಿದ್ದಾವೆ. ಅಲ್ಲಿ ಒಂದೊಂದು ಟ್ರಾನ್ಸ್ಫಾರ್ಮರ್ಗಳು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರ್ತದೆ. ಅದು ನಿಜಕ್ಕೂ ಅದು ಜೆಸ್ಕಾಮಿಗೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಇದು ಪ್ರವಾಹಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಇಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ನೋಡಿ, ಒಂದು ಅವರಿಗೆ ಕಾಳಜಿ ಕೇಂದ್ರದಲ್ಲಿ ಇರಬೇಕಾದಂಥ ಪರಿಸ್ಥಿತಿ, ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದೆ, ನೀರು ಪಾಲಾಗಿ ಹೋಗಿದೆ. ಇನ್ನೊಂದು ಕಡೆ ನೋಡಿ, ವಿದ್ಯುತ್ ಸಂಪರ್ಕ ಇಲ್ಲ ಅಂದರೆ ಹೆಂಗೆ ಬದುಕೋದು? ಈ ಟ್ರಾನ್ಸ್ಫಾರ್ಮರ್ ಎಲ್ಲ ಸರಿ ಮಾಡಲಿಕ್ಕೆ ಸಾಕಷ್ಟು ದಿನಗಳು ಕೂಡ ತೆಗೆದುಕೊಳ್ತಾರೆ. ಹಾಗಾಗಿ ಒಂದು ಕಡೆ ಅದಾದರೆ, ಮತ್ತೊಂದು ಕಡೆ ಇಲ್ಲಿ ಸಾಕಷ್ಟು ಈಗ ಲಾಸ್ ಆಗಿದೆ. ಲಕ್ಷಗಳಲ್ಲ, ಕೋಟಿ ಕೋಟಿ ಲಾಸ್ ಆಗಿದೆ. ಟ್ರಾನ್ಸ್ಫಾರ್ಮರ್ಗಳನ್ನು ಮತ್ತೆ ಸರಿ ಮಾಡಬೇಕಂದ್ರೆ ಮತ್ತೆ ಸಾಕಷ್ಟು ಖರ್ಚು ವೆಚ್ಚಗಳು ಆಗ್ತದೆ. ಹಾಗಾಗಿ ಒಂದು ಮಳೆ ಅನೇಕ ಅವಾಂತರಗಳಿಗೆ ಈಗ ಸಾಕ್ಷಿಯಾಗಿದೆ. ನಾವಿವತ್ತು ಚಿತ್ತಾಪುರ ತಾಲೂಕಾ ಕಡಬೂರು ಬ್ರಿಡ್ಜಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮಾರು ಹಾನಿಯಾಗಿದೆ. ಜೆಸ್ಕಾಂ ಪೋಲ್ಸ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಭಾಳಷ್ಟು ಹಾನಿಯಾಗಿದ್ದಾವೆ. ಈಗ ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದ ಪ್ರಕಾರ 270 TC, ಒಂದು 600 ಕಂಬಗಳನ್ನು ಡ್ಯಾಮೇಜ್ ಆಗಿದೆ. ಅದೆಲ್ಲ ರಿಪೇರಿ ಮಾಡಲಿಕ್ಕೆ ಒಂದು ತಿಂಗಳಾದರೂ ಬೇಕಂತ ಇದ್ದಾರೆ. ಬಿಕಾಸ್ ಅಲ್ಲೆಲ್ಲ ನೀರು ಬಂದು ಅದು ಹೊಂಡು ನಿಂತು ಅಲ್ಲಿ ಜನನೂ ಹೋಗಪ್ಲಿಲ್ಲ, ಯಾವುದು ಮಷಿನರೀಸ್ನು ಒಳಗೆ ಹೋಗಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾವ್ದು ಇಮಿಡಿಯೇಟ್ ಯಾವ್ದು ಆಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಿ ಆ ಥರ ಕರೆಂಟ್ ಕಟ್ ಆಫ್ ಆಗಲಿ ಆ ಥರ ಯಾವ ಸಮಸ್ಯೆ ಇಲ್ಲ, ಎಲ್ಲ ಆನ್ಗೋಯಿಂಗ್ ನಡೀತಾ ಇದೆ. ನಾವು ಇವತ್ತು ಸಮೀಕ್ಷೆ ಬಂದಿರೋದು ಏನಪ್ಪ ಅಂದರೆ, ಇದು ಪರ್ಮನೆಂಟ್ ಹೆಂಗೆ ಈಗ ವಿದ್ಯುತ್ ಎಲ್ಲ ರಿಪೇರಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನೀರಾವರಿ ರೈತರಿಗೆ ಹೆಂಗೆ ನಾವು ಇಮಿಡಿಯೇಟ್ ಅವರಿಗೆ ಕರೆಂಟ್ ಕೊಡ್ಬೇಕಂತ ವೀಕ್ಷಣೆಗೆ ಬಂದಿದೆ.